ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಬಹಳ ಪುಣ್ಯನಂತ, ನಾನು ಬಹಳ ಲಕ್ಕಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು 1994ನೇ ಇಸ್ವಿಲಿನ ರಾಜಕೀಯ ಪ್ರಾರಂಭ ಮಾಡಿ ಸುಮಾರು ಸತತವಾಗಿ 33 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. ನಾನು ಬಂಗಾರಪ್ಪ ಸಾಹೇಬರಿಗೆ ಯಾವತ್ತೂ ನೇರವಾಗಿ ಭೇಟಿ ಆಗಿಲ್ಲ, ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೇನೆ. ಅವರು ಮಾಡಿರ್ತಕ್ಕಂಥ ಕ್ರಾಂತಿಕರ ವಿಚಾರಗಳು, ಕಾರ್ಯಕ್ರಮಗಳು ತಮ್ಮ ಮುಂದೆ ಇವತ್ತು ಪ್ರಸ್ತುತವಾಗಿ ಇಲ್ಲಿದ್ದಾವೆ. ಆದರೆ ಒಂದು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಏನು ಹೆಚ್ಚು ಬಯಸ್ತೇನೆ ಅಂತಂದ್ರೆ, ನೀವಿರ್ತಕ್ಕಂಥ ಈ ಜನತೆ, ಸೊರಬ ತಾಲೂಕದ ಜನತೆ, ವಿಶೇಷವಾಗಿ ಶಿವಮೊಗ್ಗದ ಜಿಲ್ಲೆಯ ಜನತೆಗೆ ಬಂಗಾರಪ್ಪರ ಸಾಹೇಬ್ರನ್ನ ನಾವು ವಿಶೇಷವಾಗಿ 7 ಬಾರಿ ಶಾಸಕರಾಗಿ ಗೆಲ್ಲಿಸಿ 4 ಬಾರಿ ಸಂಸದರು ಮಾಡಿದ್ದೀರಿ, 2 ಬಾರಿ ಸಚಿವರಾಗಲಿ ಕಾರಣರಾಗಿದ್ದೀರಿ. ಎಲ್ಲರಿಗಿಂತ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ತಮಗೆ ನಾನು ಕೋಟಿ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹೆಮ್ಮೆಯಿಂದ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಡೀ 7 ಕೋಟಿಯ ಕರ್ನಾಟಕ ರಾಜ್ಯ ಜನತೆ ಆಸ್ತಿ ಇಡೀ ಭಾರತ ದೇಶದಲ್ಲಿ ಹಿಂದುಳಿದ ನಾಯಕನಾಗಿ ಇವತ್ತು ಎಕ್ಸಾಂಪಲ್ ಆಗಿದ್ರೆ ಬಂಗಾರಪ್ಪ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಕೋಟೆ ಅಂತ ರೈತರು ಪಂಪ್ ಸೆಟ್ ಆನ್ ಮಾಡಿ ಇವತ್ತು ನೀರನ್ನು ಕಾಣಬೇಕಾಗಿದ್ರೆ ನಾವು ಯಾವತ್ತೂ ಬಂಗಾರಪ್ಪ ಸಾಹೇಬ್ರನ್ನ ಮರಿಬಾರ್ದು. ಯಾವ ದೇವರಾಜರ ಸಾಹೇಬರು ಉಳವನ ಒಡೆಯ ಕಾರ್ಯಕ್ರಮವನ್ನು ಟೆನೆನ್ಸಿ ಆಕ್ಟ್ ಅನ್ನು ತಂದಿದ್ರು, ಅದನ್ನು ಮುಂದೆ ಒರೆಸಿ ಇವತ್ತು ರೈತರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಂಗಾರಪ್ಪ ಸಾಹೇಬರು ನಮಗೆಲ್ಲ ಗುರ್ತಿದೆ. ಯಾವತ್ತು ಮಧು ಅವರು ಬಹಳ ಅವ್ರ ತಂದೆ ವಿಚಾರದಲ್ಲಿ ಬಹಳ ಎಮೋಷನಲ್ ಆಗಿ ಅವ್ರು ಮಾತನಾಡ್ತಾರೆ. ನಾವು ಹೇಳ್ತಾ ಇದ್ವಿ ನೀವು ಮಾತಾಡಿ ಅಂತ ಹೇಳಿ. ಅವರು ಅದು ಏನು ಒಂದು ವಿಡಿಯೋವನ್ನು ತೋರಿಸಿದ್ರು. ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಯೂಸ್ ಮಾಡಿ ಇವತ್ತು ಆ ವಿಡಿಯೋವನ್ನು ಮಾಡಿದ್ದಾರೆ, ಗ್ರಾಫಿಕ್ ಡಿಸೈನ್ ಮುಖಾಂತರ ಮಾಡಿದ್ದಾರೆ. ನಿಜಕ್ಕೂ ನಾವೊಂದು 5 ನಿಮಿಷ ಅಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪರನ್ನ ನಾವು ನೇರವಾಗಿ ಭೇಟಿ ಮಾಡತಕ್ಕಂಥ ಒಂದು ಅವಕಾಶ ಕೂಡ ತಾವು ಈ ಟೆಕ್ನಾಲಜಿ ಮುಖಾಂತರ ನಮಗೆ ತಲುಪಿಸ್ಕೊಟ್ಟಿದ್ರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಗಾರಪ್ಪನವರು ಇವತ್ತಿಲ್ಲ, ಆದರೆ ಈ ಆಕಾಶದಲ್ಲಿ ಒಬ್ಬ ಚಿಕ್ಕೆಯಾಗಿ ಒಬ್ಬ ಸ್ಟಾರ್ ಆಗಿರ್ತಕ್ಕಂಥ ಬಂಗಾರಪ್ಪರ ಜಾಗದಲ್ಲಿ ನಾವು ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಈ ಪಾರ್ಕ್ನಲ್ಲಿ ಯುವಕರಿಗೆ 24 ತಾಸು ಇಲ್ಲಿ ಫ್ರೀ ಆಗಿ ವೈಫೈ ಆಗಿ ಯುವಕರಿಗೆ ಒಂದು ಲೈಬ್ರರಿ ಪ್ರಾರಂಭ ಮಾಡಿದ್ದಾರೆ. ಇಡೀ ಜಿಲ್ಲೆಯ ಯುವಕರು, ವಿಶೇಷವಾಗಿ ಸರ್ಬ ಈ ತಾಲೂಕಿನ ಯುವಕರು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕೊನೆಯದಾಗಿ ದೇರ್ ಇಸ್ ಆಲ್ವೇಸ್ ಎ ಡ್ರೀಮ್ that every father says that you have to follow my advice ಅಂತ ಹೇಳ್ತಾರೆ. But believe me, Madhu, you are not followed only an advice, you have stood as an example of Mr. ಬಂಗಾರಪ್ಪ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಡೋರ ಜೊತೆಗೆ ಇವತ್ತು ಬಂಗಾರಪ್ಪರ ಸಮಾಧಿಯನ್ನ ಅವ್ರಿಗಲ್ಲಿ ಹೋಗಿ ಅವರ ಆಶೀರ್ವಾದ ತಗೊಳ್ತಕ್ಕಂಥ ವ್ಯವಸ್ಥೆ ನನಗೆ ಮಾಡಿದಿರಿ. ಇವತ್ತು ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಇವತ್ತಿನ ಮುನಿಯಪ್ಪ ಸಾಹೇಬ್ರು ಹೇಳ್ತಾ ಇದ್ರು, ಇವತ್ತು 65,000 ಕೋಟಿಗೂ ಹೆಚ್ಚು ಖರ್ಚು ನಮ್ಮ ಸರ್ಕಾರ, ವಿಶೇಷವಾಗಿ ಮಧು ಬಂಗಾರಪ್ಪನವರು ನಮ್ಮ ಎಜುಕೇಶನ್ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕ್ರಾಂತಿಕರ ಕೆಲಸ ನಮ್ಮ ಅವ್ರ ಇಲಾಖೆಯಲ್ಲಿ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುತ್ತೆ. ಯಾಕಂತಂದ್ರೆ ಅವರು ವಿಶೇಷವಾಗಿ ಹೋಗಿ ಇವತ್ತು CSR ನಲ್ಲಿ ಫಂಡ್ ಇವತ್ತು ವಿಪ್ರೋದಿಂದ ಹೋಗಿ ಸಾವಿರಾರು ಕೋಟಿ ತಂದು ಇವತ್ತು ಮಕ್ಕಳಿಗೆ ಮೊಟ್ಟೆ ಸಿಗ್ತಾ ಇದ್ರೆ ಇವತ್ತು ಮಧು ಬಂಗಾರಪ್ಪರು ಕಾರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಕರೆಸಿ ಈ ರೀತಿ ಒಂದು ಅವಕಾಶವನ್ನು ತಲುಪಿಸ್ಕೊಟ್ಟಿದ್ದಕ್ಕೆ ಮಧು ಬಂಗಾರಪ್ಪರವರಿಗೆ ನಾನು ಅಭಿನಂದನೆ ಹೇಳಿಸಿ, ಇನ್ನ ನಿಮಗೆ ಉಜ್ವಲ ಭವಿಷ್ಯ ಇದೆ. ಇನ್ನ ನಾನು ಒಂದು ಮಾತನ್ನು ಕೊಡ್ತೇನೆ ವೇದಿಕೆ ಮುಖಾಂತರ. ನಾವು ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ, ಆದರೆ ಪ್ರಾಮಾಣಿಕವಾಗಿ ನಾನು ಕೊನೆಯ ಉಸಿರುವರೆಗೂ ಕೂಡ ನಿಮ್ಮ ಆಪ್ತ ಸ್ನೇಹಿತನಾಗಿ, ಬಂಗಾರಪ್ಪರ ಅಭಿಮಾನಿಯಾಗಿ, ನಿಮ್ಮ ಆಪ್ತ ಸ್ನೇಹಿತನಾಗಿ ನನ್ನ ಕೊನೆಯ ಉಸಿರುವರೆಗೂ ನಿಮ್ಮ ಜೊತೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಆ ಭಗವಂತ ಉಜ್ವಲ ಭವಿಷ್ಯನ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.